ನಿಜ ಹೇಳಬೇಕು ಅಂದರೆ ಐ ಆಮ್ ಡೆಫಿನೆಟ್ಲಿ ನಾಟ್ ಅ ಸ್ಕಿನ್ ಕೇರ್ ಪರ್ಸನ್ ಆಯಿತಾ. ಲೈಕ್ ಐ ವಿಲ್ ಬಿ ವೆರಿ ಆನೆಸ್ಟ್ ಅಬೌಟ್ ಇಟ್. ಬಟ್ ರೀಸೆಂಟ್ ಆಗಿ ಐ ಕೇಮ್ ಅಕ್ರಾಸ್ ಫ್ಯೂ ಪ್ರಾಡಕ್ಟ್ಸ್ ದಟ್ ಆರ್ ಆ್ಯಕ್ಚುಲಿ ನೈಸ್. ಸೊ ಐ ವಾಸ್ ಲೈಕ್, ಓಕೆ, ಲೆಟ್ ಮೀ ಆ್ಯಕ್ಟ್ ಕನ್ಸಿಸ್ಟೆಂಟ್ ಫಾರ್ ಒನ್ಸ್ ಎಟ್ ಲೀಸ್ಟ್. ಸೊ ಇಲ್ಲಿ ಬರುತ್ತೆ ನಮ್ಮ ಮೊದಲನೇ ಸ್ಟೆಪ್, ದ್ಯಾಟ್ ಈಸ್ ಮೇಕಪ್ ರಿಮೂವಲ್, ವಿಚ್ ಐ ಆಲ್ವೇಸ್ ಹೇಟ್ ಆಯಿತಾ. ಬಟ್ ಇನ್ ಕೇಸ್ ನಾನೇನಾದರೂ ಇದನ್ನು ಸ್ಕಿಪ್ ಮಾಡಿದರೆ ನೆಕ್ಸ್ಟ್ ಡೇ ನನ್ನ ಮುಖ ನನಗೆ ನೋಡೋಕ್ಕಾಗಲ್ಲ. ಲುಕ್ ಎಟ್ ಇಟ್. ನೆಕ್ಸ್ಟ್ ಕಮ್ಸ್ ದ ಫೇಸ್ ವಾಶ್. ಆನೆಸ್ಟ್ಲಿ ದಿಸ್ ಇಸ್ ಅ ನ್ಯೂ ಅಡಿಷನ್ ಆಯಿತಾ. ಬಟ್ ನಿಜ ಹೇಳಬೇಕು ಅಂದರೆ ದಿಸ್ ಫೀಲ್ ಸೋ ಗುಡ್ ಆನ್ ಮೈ ಸ್ಕಿನ್. ಸೊ ಐಮ್ ಲೈಕ್, ಓಕೆ, ಲೆಟ್ಸ್ ಕಂಟಿನ್ಯೂ ದೆನ್. ನೆಕ್ಸ್ಟ್ ದ ಟೋನರ್. ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ದ ಸ್ಕಿನ್ ರಿಯಲಿ ಫೀಲ್ಸ್ ಫ್ರೆಶ್. ಸೊ ಐ ಆಮ್ ನಾಟ್ ಕ್ವೆಶ್ಚನಿಂಗ್ ಇಟ್ ಎನಿಮೋರ್, ಜಸ್ಟ್ ಯೂಸಿಂಗ್ ಇಟ್. Serum, I've always heard that it gives that instant glow anta. So after using this product alla, I think this is doing its job to some extent. And next comes the most favorite product of the whole skincare routine, the moisturizer. ಇದು ನನಗೆ ಎಷ್ಟು ಫೇವ್ರೆಟ್ ಅಂದರೆ, ಎಷ್ಟೇ ಲೇಸಿ ಆಗಿರಲಿ ಇದನ್ನು ಮಾತ್ರ ನಾನು ಮಿಸ್ಸೇ ಮಾಡಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿರೋ ಫೀಲ್ ಕೊಡುತ್ತೆ ನನ್ನ ಸ್ಕಿನ್ಗೆ, ಗೊತ್ತಾ. ಆ ಟೆಕ್ಸ್ಚರ್ ಏನಿದೆಯಲ್ಲ ಈ ಮಾಯ್ಶ್ಚರೈಸರ್ದು, ದಟ್ ಬ್ಲೆಂಡ್ ಸೋ ವೆಲ್ ಆನ್ ಮೈ ಸ್ಕಿನ್ ಆ್ಯಂಡ್ ಐ ಫೀಲ್ ಸೋ ಗುಡ್ ಆ್ಯಂಡ್ ರಿಫ್ರೆಶ್ಡ್. ಲುಕ್ ಎಟ್ ದ್ಯಾಟ್. ನಂಗೆ ಯಾವಾಗಲೂ ಇಷ್ಟ ಇದು. And last but not the least, the lip balm. A perfect end to the whole skincare routine. So yeah, this is the lazy girl skincare routine. Not so perfect, but this is for someone like me who is lazy but still wants a good skin. Okay, bye.